ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಗೀತಾ ಆರ್ಟ್ಸ್. ಇವತ್ತು ತಲೆಗೆ ಎಣ್ಣೆ ಹಾಕ್ಕೊಳೋದು, ಈ ಎಣ್ಣೆ ಹೇಗೆ ಮಾಡಿದ್ದು ಅಂತ ನಾನು ತೋರಿಸ್ತೀನಿ. ಆ್ಯಕ್ಚುಲಿ ಹೋಮ್ ಮೇಡು. ತುಂಬ ಹೇರ್ ಫಾಲ್ ಆಗಿದ್ದರೆ ಮತ್ತು ತುಂಬ ಡ್ರ್ಯಾಂಡ್ರಫ್ ಇದ್ದರೆ ತುಂಬಾ ನಿಮಗೆ ಇಲ್ಲೆಲ್ಲ ಇವಾಗ ಸಮ್ಮರಲ್ಲೆಲ್ಲ ಸೆಕೆ ಆಗಿ ತುಂಬ ಇಚ್ಚಸ್ ಆಗುತ್ತೆ ನಿಮಗಿಲ್ಲೆಲ್ಲ. ಸೊ ಕೂದಲಿಗೆಲ್ಲ ಇಚ್ಚಸ್ ಆಗುತ್ತೆ. ಅದಕ್ಕೆಲ್ಲನೂ ಈ ಥರ ಹೋಮ್ ಮೇಡ್ ನೀವು ಆಯಿಲ್ ಮಾಡಿಕೊಂಡ್ರೆ ತುಂಬಾ ನಿಮ್ಮ ಕೂದಲನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಬೋದು. ಪ್ರೊಟೆಕ್ಟ್ ಅನ್ನೋದಕ್ಕಿಂತ ಕೇರ್ ಮಾಡ್ಬೋದು. ನೀವೇನಿಲ್ಲ ಅಂದರೆ ಎವ್ರಿ ಟೈಮ್ ನೀವು ಈ ಥರ ಎಣ್ಣೆನ ನೀವೇ ಮಾಡಿಕೊಂಡು ತಲೆಗೆ ಅಪ್ಲೈ ಮಾಡೋದು ಸಹ ಒಂದು ಇದಿರುತ್ತೆ. ಯಾಕಂದರೆ ನಾವು ಹೇಗೇಗೂ ಸುಮ್ಮನೆ ಹಿಂಗೆಲ್ಲ ಮಾಡ್ಕೊಂಬಿಟ್ರೆ ಆಯಿಲ್ ಅದು ತಲೆಗೆ ಅಪ್ಲೈ ಮಾಡ್ದಂಗಲ್ಲ. ಜಸ್ಟ್ 2-3 ಮಿನಿಟ್ಸ್ ನೀವು ಟೈಮ್ ಕೊಟ್ಟರೆ ನಿಮ್ಮ ಕೂದಲು ಯಾವತ್ತೂ ಒಂದು ಸ್ವಲ್ಪನೂ ಲಾಸ್ ಆಗ್ದಲ್ಲಂಗೆ ಚೆನ್ನಾಗಿ ಬೆಳೆಯುತ್ತೆ. ಆಲ್ಮೋಸ್ಟ್ ನಾನು ತುಂಬ ದಿನ ಉದ್ದ ಇತ್ತು, ಚೆನ್ನಾಗಿತ್ತು, ಗ್ರೋತ್ ಎಲ್ಲ ಇತ್ತು. ಬಟ್ ನಾನು ಸ್ವಲ್ಪ ಕೇರ್ ತೊಗೊಂಡಿರಲಿಲ್ಲ. ಫಸ್ಟೆಲ್ಲ ತುಂಬ ಕೇರ್ ಮಾಡ್ತಾಯಿದ್ದೆ. ನಾನೊಂದಿನ ಆಯಿಲು ತೋರಿಸ್ತೀನಿ, ಹೋಮ್ ಮೇಡು ಆಯಿಲ್ ಮಾಡ್ಕೊಳೋದು ಹೇಗೆ ಅಂತ. ಫುಲ್ ಅದು ಆಲ್ಮೋಸ್ಟ್ 1 ಅವರ್ ಇರುತ್ತೆ ಮತ್ತು ತುಂಬ ಐಟಮ್ ಬೇಕು. ಅದಕ್ಕೋಸ್ಕರನೇ ನಾನು ಒಂದು ವಿಡಿಯೋ ಹಾಕ್ತೀನಿ. ಇವಾಗ ಬನ್ನಿ ನಾವು ಆಯಿಲ್ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ತೋರಿಸ್ತೀನಿ. ಸೊ ಫಸ್ಟು ನೀವೆಲ್ಲ ಸಿಕ್ ಬಿಡಿಸ್ಕೊಂಡ್ಬಿಡ್ಬೇಕು. ಕೂದಲಿಗೆ ಸಿಕ್ಕ ಹಾಕ್ಕೊಂಡು ನೀವು ಆಯಿಲ್ ಅಪ್ಲೈ ಮಾಡಲೇಬಾರ್ದು. ಯಾಕಂದರೆ ಕೂದಲು ಎಣ್ಣೆ ಹಾಕಿದ ತಕ್ಷಣ ನೀವು ಬಾಚಿದ್ರೆ ತುಂಬ ಕೂದಲು ಉದುರುತ್ತೆ. ಯಾಕಂದರೆ ನಮ್ಮದು ಸೆನ್ಸಿಟಿವ್ ಇದು ನಮ್ಮದು ನೋಡಿ ತುಂಬ ಸೆನ್ಸಿಟಿವ್ ಕೂದಲು. ಅಂದರೆ ತುಂಬ ರಫಾಗಿ ಹೆಂಗೋ ಇರುತ್ತೇನಲ್ಲ, ತುಂಬ ಸ್ಮೂತು. ಈ ಕೂದಲಿಗೆ ನಾವು ಆಯಿಲ್ ಹಾಕ್ತೀವಿ. ಸೊ ಆಯಿಲ್ ಹಾಕಿದ್ರೆ ಏನಾಗುತ್ತೆ ಹೇಳಿ, ತುಂಬ ಸಾಫ್ಟ್ ಆಗುತ್ತೆ. ನಮ್ಮ ಸ್ಕಿನ್ನು ತುಂಬ ಸಾಫ್ಟ್ ಆಗುತ್ತೆ. ಅವಾಗ ನಾವು ಸುಮ್ಮನೆ ಜಸ್ಟ್ ಹಿಂಗೆ ಹೇಳಿದ್ರೂ ಸಹ ತುಂಬಾ ನಮಗೆ ಹೇರ್ ಲಾಸ್ ಆಗುತ್ತೆ. ನೋಡಿ, ನನ್ನ ಹೇರ್ ಬಂದ್ಬಿಟ್ಟು ತುಂಬ ತೆಳುವು. ಸೊ ನನ್ನ ತಲೆಯಲ್ಲಿರೋ ಹೇರು ತುಂಬ ತೆಳುವು, ತುಂಬ ದಪ್ಪ ಇಲ್ಲ. ಯಾಕಂದರೆ ಆಲ್ಮೋಸ್ಟ್ ಒಂದೊಂದು ಸ್ಟೇಜು ಇವಾಗ ನಮಗೆ ಏಜ್ ಅನ್ನೋದು ಹೇಗಿರುತ್ತೋ ಹಾಗೆ ಕೂದಲು ಹೇರು ಅಷ್ಟೇ. ಒಂದೊಂದು ಸ್ಟೇಜಲ್ಲಿ ಅದು ಏಜ್ ಆಗ್ತಾ ಹೋಗುತ್ತೆ. ಅದು ನಾವು ಹೆಂಗೆ ಇದ್ರೂ ಕೂದಲು ನಾವು ಚೈಲ್ಡ್ಹುಡ್ಡಲ್ಲಿ ಇರಬೇಕಾದ್ರೆ ಆಗಿರ್ಬೋದು, ಇಲ್ಲಾಂದರೆ 30 to 20 ಅನ್ಬೋದು, 20 to 30, 30 to 35, 35 to 40 ಆ ಥರ ಒಂದು ಏಜ್ ಲಿಮಿಟ್ ಇರುತ್ತೆ. ಆ ಏಜ್ ಲಿಮಿಟಲ್ಲಿ ನಾವು ಕೂದಲನ್ನ ಪ್ರೊಟೆಕ್ಟ್ ಮಾಡಿಕೊಂಡ್ರೆ ನಮಗೆ ಆ ಗ್ರೋತ್ ಇವಾಗ ನಾವು ಹೇಗೆ ಫುಡ್ಡು ತಿಂದು ನಮ್ಮ ಆರೋಗ್ಯ ನಾವು ಕಾಪಾಡ್ಕೊತೀವೋ ಅದೇ ಥರ ಕೂದಲು ನಾವು ಹಂಗೆ ಕಾಪಾಡ್ಕೊಬೇಕು. ಸೊ ಹಂಗಾಗಿ ನನಗೆ ಬಂದು ತುಂಬ ತೆಳುವು ಇದೆ. ಸೊ ನನ್ನ ತಲೆ ತುಂಬ ತೆಳುವು ಇದೆ. ಹಂಗಾಗಿ ನಂಗೆ ಫಸ್ಟು ತುಂಬ ಚೆನ್ನಾಗಿತ್ತು. ಮೀನ್ಸ್ ನಾನು ಹೇಳಿಲ್ವಾ 20 to 30 ಅಂತ. ಆ ಏಜಲ್ಲಿ ಕೂದಲು ತುಂಬ ಚೆನ್ನಾಗಿರುತ್ತೆ. ನೀವು ಹೆಂಗಾದರೂ ನೀವು ಆಯಿಲೇ ಹಾಕ್ಬಿಡಿ, ಅಷ್ಟು ಚೆನ್ನಾಗಿರುತ್ತೆ. ಬಟ್ 30+ ಆದಮೇಲಂತೂ ನೀವು ಏನ ಗಮನ ಕೊಡಲೇಬೇಕು. ಯಾಕಂದರೆ ನಮಗೆ 30 ವರ್ಷ ಆದಮೇಲೆ ನಮಗೆ ಪ್ಲಸ್ ಆ್ಯಡ್ ಆಗುತ್ತೆ. ಏನೇ ಹೆಲ್ತ್ ಪ್ರಾಬ್ಲಮ್ ಆಗಿರ್ಬೋದು, ಆಮೇಲೆ PCOD ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಲೋ BP ಆಗಿರ್ಬೋದು, ಅವೆಲ್ಲ ನಿಮಗೆ 30 ಒಳಗಡೆ ಅಂತೂ ಬರೋದೇ ಇಲ್ಲ. ಬಟ್ ಹೆಲ್ತ್ ಕಾನ್ಷಿಯಸ್ ಇರೋರಿಗೆ ಬರೋದಿಲ್ಲ, ಅನ್ಹೆಲ್ದಿ ಲೈಫ್ ಸ್ಟೈಲ್ ಇರೋರಿಗೆ ಬಂದೇ ಬರುತ್ತೆ. ಹಂಗಾಗಿ ತುಂಬ ಹೆಲ್ತ್ ಕಾನ್ಷಿಯಸ್ ಇರೋರಿಗೆ 30 ಒಳಗಡೆ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ 30 ಆಫ್ಟರ್ ಹೆಲ್ತ್ ಕಾನ್ಷಿಯಸ್ ಇದ್ರೂ ಸಹ ಪ್ರಾಬ್ಲಮ್ ಹಾಗೇ ಆಗುತ್ತೆ. ಯಾಕಂದರೆ 30 ಒಳಗಡೆ ಇರೋಷ್ಟು ನಮಗೆ ಪವರು, ಇಮ್ಯುನಿಟಿ ಪವರು 30 ಆದಮೇಲೆ ನಮಗಿರೋದಿಲ್ಲ. ಅದೊಂದು ಏಜ್ ಅಂತ ಹೇಳ್ಬೋದು. ಕಾಯಿಲೆಗಳಿಗೆಲ್ಲನೂ ನಾವು ಪ್ಲಸ್ ಅಂತ ಹಾಕ್ಕೊಂಡು ಹೋಗೋದಕ್ಕೆ. ಸೊ ಹಂಗಾಗಿ ನೀವು ತುಂಬ ಏರ್ನ ನಿಮಗೆ ನೀವೇ ಪ್ರೊಟೆಕ್ಟ್ ಮಾಡಿಕೊಂಡು ನಿಮ್ಮದು ಹೇರ್ ತುಂಬ ಚೆನ್ನಾಗಿರುತ್ತೆ. ಮತ್ತು ಈಗಿನ ಗಾಳಿಯಿಂದನೂ ಅಷ್ಟೇ, ಡಸ್ಟಿಂದನೂ ಅಷ್ಟೇ ಏರ್ ಫಾಲ್ ತುಂಬಾ ಜಾಸ್ತಿ ಆಗ್ತಾಯಿದೆ. ನಂದು ತುಂಬ ಏರ್ ಫಾಲ್ ಗಾಳಿ ಡಸ್ಟಿಂದನೇ ಆಗಿರೋದು. ಯಾಕಂದರೆ ನಾನು ಗಾಡಿ ಓಡಿಸೋದ್ರಿಂದ, ನನ್ನ ಗಾಡೀಲಿ ಹೋಗೋದ್ರಿಂದ ತುಂಬಾ ಡಸ್ಟ್ ನಮಗೆ ಗೊತ್ತಾಗಲ್ಲ. ಎಷ್ಟು ನೋಡಿ ನಮ್ಮ ಫೇಸು ನೀವು ಈಚೆ ಹೋಗ್ಬಿಟ್ಟು ಬಂದಮೇಲೆ ಟಿಶ್ಯೂಯಿಂದ ರಿಮೂವ್ ಮಾಡಿದ್ರೆ ಎಷ್ಟು ಡಸ್ಟ್ ಇರುತ್ತೆ. ಸೊ ನಾವು ಹಂಗೆ ತಲೆಯಲ್ಲಿ ರಿಮೂವ್ ಮಾಡೋಕ್ಕಾಗುತ್ತಾ? ಇಲ್ಲಾಂದರೆ ನಾವು ಇಮಿಡಿಯೇಟ್ಲಿ ಬಂದು ತಲೆಗೆ ಸ್ನಾನ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ಹಂಗಾಗಿ ನಮ್ಮ ಹೇರ್ ನಾವು ಪ್ರೊಟೆಕ್ಟ್ ಮಾಡ್ಕೊಬೇಕು. ನಾನು ಇವಾಗ ಹೇಗೆ ಅಪ್ಲೈ ಮಾಡೋದಂತ ತೋರಿಸ್ತೀನಿ. ನೋಡಿ, ಈ ಥರ ನೀವು ಒಂದೊಂದೇ ಲೇಯರ್ ತಗೊಬೇಕು. ಒಂದೊಂದೇ ಲೇಯರ್ ನೋಡಿ, ಈ ಥರ ಕೂಮಲ್ಲೂ ತಗೊಬೋದು. ಬಟ್ ನಾನು ಇಲ್ಲಿ ಕೈಯಲ್ಲೇ ತಗೊತೀನಿ. ಸೊ ಈ ಥರ
ನೋಡಿ ಈ ಥರ ಅಪ್ಲೈ ಮಾಡ್ಕೊಂಡು ಹೋಗಬೇಕು. ಆಲ್ಮೋಸ್ಟ್ ನೀವು ಎಲ್ಲ ಕೂದಲಿಗೂ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಾದ್ಮೇಲೆ ನೀವು ಮತ್ತು ನಾವು ಎಲ್ಲ ಆಲ್ಮೋಸ್ಟ್ ಏನು ತಪ್ಪು ಮಾಡ್ತೀವಿ, ಇಲ್ಲಿ ಮಾತ್ರ ಎಣ್ಣೆ ಹಾಕ್ತೀವಿ, ಇಲ್ಲೆಲ್ಲ ಬಿಟ್ಬಿಡ್ತೀವಿ. ಇಲ್ಲೇನಕ್ಕೆ ಬೇಡ ಬಿಡು ಅಂತ ನಾವು ಮಾಡೋ ತಪ್ಪು ಅದೇನೆ. ನಮಗೆ ಇಲ್ಲಿ ಎಷ್ಟು ಕೂದಲು ಇಂಪಾರ್ಟೆಂಟೋ ಇಲ್ಲೂ ಅಷ್ಟೇ ಇಂಪಾರ್ಟೆಂಟು. ಇಲ್ಲಿಂದ ಕೂದಲು ಡ್ಯಾಮೇಜ್ ಆಗುತ್ತೆ ಅನ್ನೋದು ತಪ್ಪು, ಇಲ್ಲೂ ಡ್ಯಾಮೇಜ್ ಆಗುತ್ತೆ ಕೂದಲು. ಸೊ ಇಲ್ಲೂ ಸಹ ನಿಮಗೆ ಕೂದಲು ಡ್ಯಾಮೇಜ್ ಆಗುತ್ತೆ, 100% ಆಗೋ ಚಾನ್ಸಸ್ ಇರುತ್ತೆ. ಯಾಕಂದರೆ ನಾವು ಆಲ್ಮೋಸ್ಟ್ ಎಲ್ಲನೂ ಅಪ್ಲೈ ಮಾಡಬೇಕು. ಇದು ಬೇರೆ ಪಾರ್ಟ್ಸು, ಇದು ಬೇರೆ ಪಾರ್ಟ್ಸ್ ಅಂತ ಅಲ್ವೇ ಅಲ್ಲ, ಇದು ಎಲ್ಲನೂ ಒಂದೇ ಆಗಿರೋದ್ರಿಂದ ನೋಡಿ ಕಂಪ್ಲೀಟಾಗಿ ಆಯಿಲ್ನ ತಗೊಂಡು ಫಸ್ಟು ಕೈಗೆ ಅಪ್ಲೈ ಮಾಡಿ. ಸೊ ಕೈಗೆ ಅಪ್ಲೈ ಮಾಡಾದ್ಮೇಲೆ ಜಸ್ಟ್ ನೋಡಿ ಹಿಂಗೆ ತಗೊಳ್ಳಿ. ಸೊ ಹಿಂಗೆ ಅಪ್ಲೈ ಮಾಡ್ಕೊಂಡೋಗಿ. ನಿಮಗೆ ಈ ಥರ ಜಸ್ಟ್ ನೀವು ಸ್ನಾನ ಮಾಡೋಕ್ಕಿಂತ ಮುಂಚೆ 1.5 hour ಆದಮೇಲೆ ನೋಡಿ ಈ ಥರ ಎಷ್ಟು ಡಿಫ್ರೆಂಟ್ ಇದೆ ನೋಡಿ. ಇದಕ್ಕೂ ಎಷ್ಟಿದೆ ನೋಡಿ. ಈ ಥರ ಎಲ್ಲದಕ್ಕೂ ಅಪ್ಲೈ ಮಾಡಿಕೊಂಡು ಮತ್ತೆ ಮಸಾಜ್ ಮಾಡ್ಕೊಬೇಕು ನೀವೇ. ಸೊ ನೀವು ಎಷ್ಟು ರೂಟ್ಗೆ ನೀವು ತುಂಬ ಪ್ರೆಷರ್ ಕೊಡ್ತೀರಾ ಅಂದರೆ, ಮತ್ತು ಇನ್ನೊಂದು ಪಾಯಿಂಟು, ಈ ಫಿಂಗರ್ಸಲ್ಲಿ ಮಾಡ್ಕೊಬಾರ್ದು, ಐ ಮೀನ್ಸ್ ಉಗ್ರಲ್ಲಿ ಮಾಡ್ಕೊಬಾರ್ದು, ನೈಲ್ಸಲ್ಲಿ ಮಾಡ್ಕೊಬಾರ್ದು. ಈ ನೈಲ್ಸಲ್ಲಿ ನೀವು ಯಾವುದೇ ಕಾರಣಕ್ಕೂ ಮಾಡಿಕೊಂಡ್ರೆ ರೂಟ್ ಹಾಳಾಗೋಗುತ್ತೆ. ಹಂಗಾಗಿ ಸ್ಕಿನ್ ಇರುತ್ತೆ ನೋಡಿ, ಸ್ಕಿನ್ನಲ್ಲಿ ಜಸ್ಟ್ ಹಿಂಗೆ ಮಸಾಜ್ ಮಾಡ್ಕೊಂಡು ಸರ್ಕಲ್ ಟೈಪಲ್ಲಿ ಮಸಾಜ್ ಮಾಡ್ಕೊಂಡೋಗಿ. ಸರ್ಕಲಲ್ಲಿ ನಾನು ಒಂದಿನ ನನ್ನ ಮಗಳಿಗೆ ಆಯಿಲ್ ಅಪ್ಲೈ ಮಾಡೋದು ಮತ್ತು ಮಸಾಜ್ ಮಾಡೋದು ತೋರಿಸ್ಕೊಡ್ತೀನಿ. ಸೊ ನೀವೇನು ಮಾಡಬೇಕು, ಜಸ್ಟ್ ಹಿಂಗೆ ಸರ್ಕಲಲ್ಲಿ ಅಪ್ಲೈ ಮಾಡ್ಕೊಂಡು ಹೋಗಬೇಕು. ಸೊ ಇದು ಫುಲ್ಲು ಆಲ್ಮೋಸ್ಟ್ 5 minutes ಇದು ಸರ್ಕಲಲ್ಲೇ ಅಪ್ಲೈ ಮಾಡ್ಕೊಂಡು ಹೋದಾದ್ಮೇಲೆ ಈ ಫಿಂಗರ್ಸಲ್ಲೇ ನಾನು ಏನು ತೋರಿಸ್ತಾ ಇದ್ದೀನಿ ಇಲ್ಲಿ ಮುಂದೆಗಡೆ ಫಿಂಗರ್ಸಲ್ಲೇ ಪ್ರೆಸ್ ಮಾಡಬೇಕು. ಆಲ್ಮೋಸ್ಟ್ ಫುಲ್ ಹೆಡ್ ಪ್ರೆಸ್ ಮಾಡಬೇಕು. ಮತ್ತು ನೀವು ಎಣ್ಣೆ ಅಪ್ಲೈ ಮಾಡಬೇಕಾದ್ರೂ 5 ನಿಮಿಷ ಕಾಮಾಗಿ ಕುಂತ್ಕೊಂಬಿಡಿ, ಯಾರ ಹತ್ರನೂ ಮಾತಾಡಬೇಡಿ, ಆರಾಮಾಗಿ ಒಂದು ಪ್ಲೇಸಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಟ್ಟು. ಸೊ ಫುಲ್ಲು ಪ್ರೆಸ್, ನಿಮಗೆ ಹಿಂಗೆ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಪ್ರೆಷರ್ ಇಲ್ಲೆಲ್ಲ ಬರುತ್ತೆ. ನಿಮ್ಗೆ ಎಷ್ಟು ಆಯಿಲಲ್ಲಿ ನೀವು ಎಷ್ಟು ಚೆನ್ನಾಗಿ ಎಣ್ಣೆ ಮಸಾಜ್ ಮಾಡಿಕೊಂಡು ತಲೆಗೆ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡ್ಕೊಂಡು ಸ್ನಾನ ಮಾಡ್ತೀರೋ, ಆಫ್ಟರ್ ನೋಡಿ ನಿಮ್ಮ ಕೂದಲು ಎಷ್ಟು ಶೈನಿಂಗ್ ಆಗಿರುತ್ತೆ, ಹೆಲ್ದಿ ಆಗಿರುತ್ತೆ. ಇವಾಗೆಲ್ಲ ಬಾತ್ ಆದಮೇಲೆ ಸಿರಮ್ ಅಂತೆ ಅದೆಲ್ಲ ಯೂಸ್ ಮಾಡ್ತಾರೆ, ಕಂಡೀಷ್ನರ್ ಅದೆಲ್ಲ ಏನು ಬೇಡವೇ ಬೇಡ. ಯಾವ ಕಂಡೀಷ್ನರು ಬೇಡ, ಸಿರಮು ಬೇಡ. ಕಂಡೀಷ್ನರ್ ಹಾಕಿದ್ರು ಕೆಮಿಕಲೇ, ಸಿರಮ್ ಹಾಕೋದು ಕೆಮಿಕಲೇ. ನಿಮ್ಮ ಕೂದಲಿಗೆ ನೀವು ಕೆಮಿಕಲ್ ಯೂಸ್ ಮಾಡೋದು ಬೇಡವೇ ಬೇಡ. ನೀವು ಈ ಥರ 1 hourಗಿಂತ ಮುಂಚೆ ಆಯಿಲ್ ಅಪ್ಲೈ ಮಾಡ್ಕೊಂಡು ಸ್ನಾನ ಮಾಡಿ 1 day, ನೆಕ್ಸ್ಟ್ 2 days ಆದಮೇಲೆ ಎಗ್ಗು ವೈಟ್ ಬರುತ್ತೆ, ಅದನ್ನು ಅಪ್ಲೈ ಮಾಡಿ ಫುಲ್ ಶೈನಿಂಗ್ ಆಗಿರುತ್ತೆ. ನೆಕ್ಸ್ಟ್ ವೀಕ್ಲಿ 3 times ತಲೆಗೆ ಸ್ನಾನ ಮಾಡಬೇಕು. ಸೊ 3rd time ನೀವು ಸ್ನಾನ ಮಾಡಬೇಕಾದ್ರೆ ನಾನೇನು ನೆಕ್ಸ್ಟ್ ರೆಸಿಪಿಲಿ ಆಯಿಲ್, ಹೋಮ್ ಮೇಡ್ ಆಯಿಲ್, ಹರ್ಬಲ್ ಆಯಿಲ್ ನಾನು ಹೇಳ್ಕೊಡ್ತೀನಿ ನೋಡಿ. ಆ ಆಯಿಲ್ನ ಅಪ್ಲೈ ಮಾಡಿ ನಿಮಗೆ 1 ತಿಂಗಳಲ್ಲೇ ನಿಮಗೆ ಕೂದಲು ಎಷ್ಟು ಚೆನ್ನಾಗಿ ಬೆಳೆಯುತ್ತೆ ಅನ್ನೋದು ರಿಸಲ್ಟ್ ಸಿಗುತ್ತೆ. ಸೊ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಏನಾದರೂ ಈ ಟಿಪ್ಸ್ ಇಷ್ಟ ಆದರೆ, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ಬಾಯ್.